ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸ್ ಬಂದು ಅಧ್ಯಾಯ 19 ಬರುತ್ತೆ. ಇದು 8th ಕ್ಲಾಸಲ್ಲಿ ಸೆಕೆಂಡ್ ಭಾಗದಲ್ಲಿ ಬರ್ತಕ್ಕಂಥ ಪಾಠ ಆಗಿದೆ. ಹಿಸ್ಟ್ರಿಗೆ ಸಂಬಂಧಪಟ್ಟಿರೋ ಪಾಠ. ಈ ಪಾಠದಲ್ಲಿ ನಾವು ಬಾದಾಮಿಯ ಚಾಳುಕ್ಯರು ಮತ್ತು ಕಂಚಿಯ ಪಲ್ಲವರ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಕ್ಲಾಸ್ ಸ್ಟಾರ್ಟ್ ಮಾಡೋಣ ಬನ್ನಿ. ಬಾದಾಮಿಯ ಚಾಳುಕ್ಯರು ಬರ್ತಾರೆ ಫಸ್ಟು. ಇವರು 540ರಿಂದ 753ರವರೆಗೂ ಆಳ್ವಿಕೆಯನ್ನು ಮಾಡ್ತಾರೆ. ಸಾಮಾನ್ಯ ಶಕ ವರ್ಷ 6ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಮಹಾನ್ ಶಕ್ತಿಶಾಲಿ ರಾಜರುಗಳು ಆಳಿದರು. ಕರ್ನಾಟಕದಲ್ಲಿ ಮಹಾನ್ ಶಕ್ತಿಶಾಲಿ ರಾಜರುಗಳು ಆಳ್ತಾರೆ. ಎಷ್ಟು? 6ನೇ ಶತಮಾನದಲ್ಲಿ. ಅವರೇ ಬಾದಾಮಿ ಚಾಳುಕ್ಯರು ಆಗಿದ್ದಾರೆ. ಕರ್ನಾಟಕದಲ್ಲಿ ತಮ್ಮ ಸಾರ್ವಭೌಮಾಧಿಕಾರವನ್ನು ಸ್ಥಾಪಿಸಿ ಸುಮಾರು 2 ಶತಮಾನಗಳ ಕಾಲ ಅವಿಚ್ಛಿನ್ನವಾಗಿ ಅಪಾರ ವೈಭವದಿಂದ ರಾಜ್ಯಭಾರ ಮಾಡಿದರು. ನೋಡಿ, ಎಷ್ಟು? 2 ಶತಮಾನಗಳ ಕಾಲ ಅಂದರೆ 200 ವರ್ಷಗಳ ಕಾಲ ಇವರು ಅವಿಚ್ಛಿನ್ನರಾಗಿ ಅಪಾರ ವೈಭವದಿಂದ ರಾಜ್ಯಭಾರವನ್ನು ಮಾಡ್ತಾರೆ. ದಕ್ಷಿಣ ಭಾರತದ ಇತಿಹಾಸದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ ಚಾಳುಕ್ಯ ರಾಜಮನೆತನವು ಭಾರತದ ಪ್ರಬಲ ರಾಜಮನೆತನಗಳಲ್ಲಿ ಒಂದಾಗಿದೆ. ಅಂದರೆ ದಕ್ಷಿಣ ಭಾರತದಲ್ಲಿ ಇವರು ತುಂಬ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಚಾಳುಕ್ಯ ಮನೆತನದವರು ಇವರು ಭಾರತದ ಪ್ರಬಲ ರಾಜಮನೆತನಗಳಲ್ಲಿ ಇವ್ರದ್ದು ಕೂಡ ಒಂದಾಗಿದೆ ನೋಡಿ. ಓಕೆ, ಚಾಳುಕ್ಯರ ಆಳ್ವಿಕೆ 6ನೇ ಶತಮಾನದಿಂದ ಆರಂಭಗೊಂಡು 8ನೇ ಶತಮಾನದ ಮಧ್ಯಭಾಗದಲ್ಲಿ ಕೊನೆಗೊಂಡಿತು. ರಾಜ ಜಯಸಿಂಹನು ಈ ವಂಶದ ಸಂಸ್ಥಾಪಕನೂ ಆಗಿದ್ದಾನೆ. ನೋಡಿ, ರಾಜ ಜಯಸಿಂಹ ಅನ್ನೋದು ನೆನಪಲ್ಲಿರಲಿ. ಈ ಬಾದಾಮಿ ಚಾಳುಕ್ಯರ ವಂಶದ ಸ್ಥಾಪಕ ಯಾರು? ರಾಜ ಜಯಸಿಂಹ. ಈ ರಾಜವಂಶದ ಅತ್ಯಂತ ಶಕ್ತಿಶಾಲಿ ಮತ್ತು ಹೆಸರಾಂತ ಚಕ್ರವರ್ತಿ ಎಂದರೆ ಅದು ಇಮ್ಮಡಿ ಪುಲಕೇಶಿ. ಹರ್ಷವರ್ಧನ, ಈ ನರ್ಮದಾ ನದಿ ಕಾಳಗ ಅಂತ ಬರುತ್ತಲ್ಲ, ಅಲ್ಲಿ ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಕೇಶಿ ಇಬ್ಬರು ಸಹ ಯುದ್ಧ ಮಾಡ್ತಾರೆ. ಅದರಲ್ಲಿ ಇಮ್ಮಡಿ ಪುಲಕೇಶಿ ಏನು ಮಾಡ್ತಾರೆ? ಹರ್ಷನನ್ನು ಸೋಲಿಸ್ತಾನೆ. ಹರ್ಷವರ್ಧನನ್ನು ಸೋಲಿಸ್ಬಿಡ್ತಾನೆ. ಓಕೆ, ಗಂಗರು, ಕದಂಬರು ಮತ್ತು ಅಳುಪರನ್ನ ಗೆದ್ದು ಈತನು ತನ್ನ ಚಕ್ರಾಧಿಪತ್ಯವನ್ನು ವಿಸ್ತರಿಸಿದನು. ಇಮ್ಮಡಿ ಪುಲಕೇಶಿ ತುಂಬ ಪರಾಕ್ರಮದಿಂದ ಆಳ್ವಿಕೆಯನ್ನು ಮಾಡ್ತಾ ಇರ್ತಾನೆ. ಅಂದರೆ ತುಂಬಾನೇ ಶಕ್ತಿವಂತ ರಾಜ ಆಗಿರ್ತಾನೆ ಈತ. ಆದ್ದರಿಂದ ಈತ ಏನು ಮಾಡ್ತಾನೆ? ತನ್ನ ಶತ್ರು ರಾಜ್ಯಗಳನ್ನೆಲ್ಲ ಸೋಲಿಸಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾನೆ. ಗಂಗರು, ಕದಂಬರು, ಅಳುಪರನ್ನ ಸೋಲಿಸಿ ಚಕ್ರಾಧಿಪತ್ಯವನ್ನು ವಿಸ್ತರಿಸ್ತಾನೆ. ದಕ್ಷಿಣ ದಕ್ಕನಿನಲ್ಲಿ ಪಲ್ಲವರು ತಮ್ಮ ವೈಭವ ಕಾಲದಲ್ಲಿದ್ದರು. ದಕ್ಷಿಣ ದಕ್ಕನ್ನಲ್ಲಿ ಏನಾಗುತ್ತೆ? ಪಲ್ಲವರು ವೈಭವದ ಕಾಲದಲ್ಲಿರ್ತಾರೆ. ದೊರೆ ಮಹೇಂದ್ರವರ್ಮನು ಪುಲಕೇಶಿಯ ಪರಮಾಧಿಕಾರತ್ವವನ್ನು ಒಪ್ಪಿಕೊಳ್ಳದ ಕಾರಣ ಪುಲಕೇಶಿಯು ಆತನನ್ನು ಸೋಲಿಸಿದನು. ಮಹೇಂದ್ರವರ್ಮನನ್ನು ಸಹ ಪುಲಕೇಶಿ ಸೋಲಿಸ್ತಾನೆ. ಉತ್ತರ ಭಾರತವನ್ನು ಆಳುತ್ತಿದ್ದ ಹರ್ಷವರ್ಧನನನ್ನು ನರ್ಮದಾ ನದಿ ದಂಡೆಯಲ್ಲಿ ತಡೆಗಟ್ಟಿ ಸೋಲಿಸಿದ. ನರ್ಮದಾ ನದಿ ದಂಡೆಯಲ್ಲಿ. ಓಕೆ, ದಕ್ಷಿಣಾಪತೇಶ್ವರ, ತ್ರಿಸಾಗರಗಳಿಂದ ಆವೃತವಾದ ಪ್ರದೇಶದ ಅಧಿಪತಿ ಎಂಬ ಬಿರುದುಗಳು ಈತನಿಗೆ ಇದ್ದವು. ಯಾರಿಗೆ? ಇಮ್ಮಡಿ ಪುಲಕೇಶಿಗೆ. ಇಮ್ಮಡಿ ಪುಲಕೇಶಿಗೆ ಯಾವ್ಯಾವ ಬಿರುದುಗಳಿದ್ವು ಅಂತಂದರೆ, ದಕ್ಷಿಣಾಪತೇಶ್ವರ, ತ್ರಿಸಾಗರಗಳಿಂದ ಆವೃತವಾದ ಪ್ರದೇಶದ ಅಧಿಪತಿ ಅಂತ ಬಿರುದುಗಳು ಇದ್ದವು ನೋಡಿ. ಓಕೆ, ನೆಕ್ಸ್ಟ್ ನೋಡೋಣ. ಇಮ್ಮಡಿ ಪುಲಕೇಶಿಗೆ ತನ್ನ ಚಕ್ರಾಧಿಪತ್ಯವೆಲ್ಲವನ್ನು ಒಂದೇ ಕೇಂದ್ರದಿಂದ ಆಳಲು ಸಾಧ್ಯವಾಗ್ತಾ ಇರಲಿಲ್ಲ. ಆದ್ದರಿಂದ ತನ್ನ ತಮ್ಮನಾದ ಕುಬ್ಜ ವಿಷ್ಣುವರ್ಧನನನ್ನ ವೆಂಗಿ ಮತ್ತು ಜಯಸಿಂಹನನ್ನ ಗುಜರಾತ್ ಪ್ರಾಂತ್ಯದ ಅಧಿಕಾರಿಗಳನ್ನಾಗಿ ನೇಮಿಸ್ತಾನೆ. ನೋಡಿ, ವೆಂಗಿ ಪ್ರಾಂತ್ಯಕ್ಕೆ ಕುಬ್ಜ ವಿಷ್ಣುವರ್ಧನನನ್ನ ಮತ್ತು ಜಯಸಿಂಹನನ್ನ ಗುಜರಾತ್ ಪ್ರಾಂತ್ಯಗಳ ಅಧಿಕಾರಿಗಳನ್ನಾಗಿ ನೇಮಕ ಮಾಡ್ತಾನೆ. ಇವರಿಬ್ರು ಇಮ್ಮಡಿ ಪುಲಕೇಶಿಯ ಸೋದರರೇ ಆಗಿರ್ತಾರೆ. ಮುಂದಿನ ವರ್ಷಗಳಲ್ಲಿ ಇದು ವೆಂಗಿಯ ಚಾಳುಕ್ಯರು ಎನ್ನುವ ಹೆಸರಲ್ಲಿ ಸುಮಾರು 5 ಶತಮಾನಗಳ ಕಾಲ ರಾಜ್ಯಭಾರ ನಡೆಸಿತು. ಒಂದು ನಿಮಿಷ. ಜಯಸಿಂಹ ಇಮ್ಮಡಿ ಪುಲಕೇಶಿ ತಮ್ಮ ಆಗಿರಲ್ಲ. ಕುಬ್ಜ ವಿಷ್ಣುವರ್ಧನ ಈತನ ತಮ್ಮನಾಗಿರ್ತಾನೆ. ಗುಜರಾತ್ ಪ್ರಾಂತ್ಯಾಧಿಕಾರಿಯಾಗಿ ಜಯಸಿಂಹನನ್ನ ನೇಮಕ ಮಾಡಿರ್ತಾರೆ. ಮುಂದೆ ಈ ಬಾದಾಮಿ ಚಾಳುಕ್ಯರು ಮುಂದೆ ವೆಂಗಿಯ ಚಾಳುಕ್ಯರು ಅನ್ನೋ ಹೆಸರಲ್ಲಿ ಸುಮಾರು 5 ಶತಮಾನಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾರೆ. ಹುಯೆನ್ಸಾಂಗನು ಚಾಳುಕ್ಯ ರಾಜಧಾನಿಗೆ ಭೇಟಿ ನೀಡ್ತಾನೆ. ಇದು ನೆನಪಲ್ಲಿರಲಿ. ಇಲ್ಲಿ ಬಂದಿರತಕ್ಕಂಥ ವಿದೇಶಿ ರಾಯಭಾರಿ ಯಾರು? ಹುಯೆನ್ಸಾಂಗ್. ಇಮ್ಮಡಿ ಪುಲಕೇಶಿ ಮತ್ತು ಚಾಳುಕ್ಯ ರಾಜ್ಯದ ಬಗ್ಗೆ ವಿವರಣೆಗಳನ್ನು ನೀಡಿದ್ದಾನೆ ಈತ. ದೊರೆಯು ನ್ಯಾಯವಾದಿ ಹಾಗೂ ಕರುಣಾಳುವಾಗಿದ್ದನು ಮತ್ತು ಸೈನ್ಯವು ಶಿಸ್ತಿನಿಂದ ಕೂಡಿತ್ತು.
ಮರಣಕ್ಕೆ ಹೆದರದೆ ಕಾದಾಡುವ ಯೋಧರಾಗಿದ್ದರು. ಪ್ರಜೆಗಳು ಸತ್ಯಪ್ರಿಯರಾಗಿದ್ದರು. ಸಂತೋಷಚಿತ್ತರು, ಸ್ವಾಭಿಮಾನಿಗಳು, ಸಂಪದ್ಭರಿತರು, ಗೌರವಪ್ರಿಯರು ಮತ್ತು ರಾಜನಿಷ್ಠರಾಗಿದ್ದರು. ರಾಜನಲ್ಲಿ ಅತ್ಯಂತ ಗೌರವ, ಅಂತೆಯೇ ರಾಜನಿಗೆ ಪ್ರಜೆಗಳಲ್ಲಿ ಅಪಾರ ಪ್ರೀತಿ ಇದ್ದಿತು ಅಂತೇಳಿ ಹುಯೆನ್ಸಾಂಗ್ ಬರೆದಿದ್ದಾನೆ. ನೋಡಿ ಹುಯೆನ್ಸಾಂಗ್ ಯಾವ ರೀತಿ ಬರೀತಾನೆ ಅಂತ. ಇಮ್ಮಡಿ ಪುಲಕೇಶಿ ಮತ್ತು ಚಾಳುಕ್ಯ ರಾಜ್ಯದ ಬಗ್ಗೆ ವಿವರಣೆಯನ್ನು ನೀಡ್ತಾನೆ. ಯಾರು? ಹುಯೆನ್ಸಾಂಗ್. ಏನಂತ? ದೊರೆಯು ನ್ಯಾಯವಾದಿ ಹಾಗೂ ಕರುಣಾಳು ಆಗಿದ್ದ. ಸೈನ್ಯವು ಶಿಸ್ತಿನಿಂದ ಕೂಡಿದ್ದು, ಸೈನಿಕರು ಮರಣಕ್ಕೆ ಹೆದರದೆ ಕಾದಾಡ್ತಾ ಇದ್ರು. ಪ್ರಜೆಗಳು ಅಂದ್ರೆ ಸೈನಿಕರು ಮರಣಕ್ಕೆ ಹೆದರದೆ ಯುದ್ಧಗಳಲ್ಲಿ ಭಾಗಿಯಾಗ್ತಾ ಇದ್ರು ಅನ್ನೋದು ಕೂಡ ಅರ್ಥ ಆಗುತ್ತೆ ನೋಡಿ. ಮತ್ತೆ ಬೇರೆ ಅರ್ಥ ತಿಳ್ಕೊಬೇಡ್ರಿ. ಪ್ರಜೆಗಳು ಸತ್ಯಪ್ರಿಯರಾಗಿದ್ದರು, ಹಾಗೆ ಸಂತೋಷಚಿತ್ತರು, ಸ್ವಾಭಿಮಾನಿಗಳು, ಸಂಪದ್ಭರಿತರು, ಗೌರವಪ್ರಿಯರು ಮತ್ತು ರಾಜನಿಷ್ಠರು ಕೂಡ ಆಗಿದ್ರು. ಅಂದ್ರೆ ರಾಜನಿಗೆ ನಿಷ್ಠೆಯಾಗಿದ್ರು. ಅವರು ರಾಜ್ಯಕ್ಕೆ ಆಯ್ತು ರಾಜನಿಗಾಯ್ತು ದ್ರೋಹ ಮಾಡ್ತಾ ಇರಲಿಲ್ಲ. ರಾಜನಲ್ಲಿ ಅತ್ಯಂತ ಗೌರವವಿತ್ತು, ಅಂತೆಯೇ ರಾಜನಿಗೆ ಪ್ರಜೆಗಳಲ್ಲಿ ಅಪಾರವಾದ ಪ್ರೀತಿ ಕೂಡ ಇತ್ತು. ಅಂದ್ರೆ ಎಲ್ಲಾ ರೀತಿಯಿಂದಲೂ ಅಲ್ಲಿ ಸಮಾಜದಲ್ಲಿ ಸಂಪದ್ಭರಿತವಾಗಿ ಇವರು ಆಡಳಿತವನ್ನ ನಡೆಸ್ತಾ ಇದ್ರು. ಜನರ ಸುಖವನ್ನೇ ಬಯಸ್ತಕ್ಕಂಥ ರಾಜರು ಅಲ್ಲಿದ್ರು ಅನ್ನೋದು ಈತ ಬರಿತಾನೆ ಹುಯೆನ್ಸಾಂಗ್. ನೆಕ್ಸ್ಟ್, ಇಮ್ಮಡಿ ಪುಲಕೇಶಿಯು ಆಶಾವಾದಿ ಚಕ್ರವರ್ತಿಯಾಗಿರ್ತಾನೆ. ವಿದೇಶಿ ದೊರೆಗಳೊಂದಿಗೂ ಕೂಡ ಸ್ನೇಹಮಯ ಸಂಬಂಧಗಳನ್ನ ಈತ ಹೊಂದಿರ್ತಾನೆ. ಪರ್ಷಿಯನ್ ದೊರೆಯಾದ ಇಮ್ಮಡಿ ಖುಸ್ರುವಿನೊಡನೆ ರಾಯಭಾರಿ ಸಂಬಂಧಗಳನ್ನ ಹೊಂದಿದ್ದನೆಂದು ಅರಬ್ ಇತಿಹಾಸಕಾರರು ತಿಳಿಸಿದ್ದಾರೆ. ನೋಡಿ, ಇಮ್ಮಡಿ ಖುಸ್ರುವಿನೊಂದಿಗೆ ರಾಯಭಾರಿ ಸಂಬಂಧವನ್ನ ಹೊಂದಿದ್ದ ಅಂತೇಳಿ ಯಾರು ಹೇಳಿದ್ದಾರೆ ಅಂತಂದ್ರೆ ಅರಬ್ ಇತಿಹಾಸಕಾರರು ಹೇಳಿದ್ದಾರೆ. ನೋಡಿ, ನೆನಪಲ್ಲಿ ಇಟ್ಕೊಳ್ರಿ. ಕೆಲವು ವರ್ಷಗಳ ನಂತರ ತನ್ನ ತಂದೆಯಾದ ಮಹೇಂದ್ರವರ್ಮನಿಗೆ ಉಂಟಾದ ಸೋಲಿಗೆ ಪಲ್ಲವರ ದೊರೆಯಾದ ಪ್ರಥಮ ನರಸಿಂಹವರ್ಮನು ಚಾಳುಕ್ಯರ ಮೇಲೆ ಸೇಡು ತೀರಿಸಿಕೊಂಡನು. ನೋಡಿ, ಈ ವರ್ಧನ ಮನೆತನದಲ್ಲಿ ಮಹೇಂದ್ರವರ್ಮ ಅಂತ ಬರ್ತಾನಲ್ಲ, ಮಹೇಂದ್ರವರ್ಮನಿಗೆ ಉಂಟಾದ ಸೋಲಿಗೆ ಪಲ್ಲವರ ದೊರೆಯಾದ ಪ್ರಥಮ ನರಸಿಂಹವರ್ಮ ಈತ ಏನ್ ಮಾಡ್ತಾನೆ? ಚಾಳುಕ್ಯರ ಮೇಲೆ ಸೇಡು ತೀರಿಸ್ಕೊಂತಾನೆ. ಒಂದು ನಿಮಿಷ. ಚಾಳುಕ್ಯರ ರಾಜ್ಯವನ್ನ ಆಕ್ರಮಿಸಿ ವಾತಾಪಿಯನ್ನ ವಶಪಡಿಸ್ಕೊಂತಾನೆ. ಚಾಳುಕ್ಯರ ರಾಜ್ಯವನ್ನ ವಶಪಡಿಸ್ಕೊಂಡು ಚಾಳುಕ್ಯರ ರಾಜ್ಯವನ್ನ ಆಕ್ರಮಣ ಮಾಡಿ ವಾತಾಪಿಯನ್ನ ವಶಪಡಿಸ್ಕೊಂತಾನೆ. ಚಾಳುಕ್ಯರ ಕಡೆಯ ದೊರೆ ಕೀರ್ತಿವರ್ಮನ ಕಾಲದಲ್ಲಿ ರಾಷ್ಟ್ರಕೂಟರು ಈ ಸಾಮ್ರಾಜ್ಯವನ್ನ ಆಕ್ರಮಿಸಿದರು. ಇದು ಇಂಪಾರ್ಟೆಂಟ್. ಚಾಳುಕ್ಯರ ಕೊನೆಯ ದೊರೆ ಯಾರು? ಕೀರ್ತಿವರ್ಮ. ಈತನಿಗೆ ಸೋಲಿಸಿ ರಾಷ್ಟ್ರಕೂಟರು ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಚಾಳುಕ್ಯರ ಕೊಡುಗೆಗಳನ್ನ ನೋಡ್ತಾ ಹೋಗೋಣ. ಕನ್ನಡ ನಾಡು ನುಡಿ ಸಂಸ್ಕೃತಿಗಳನ್ನು ಬೆಳೆಸಿ ಪೋಷಿಸಿ ರಕ್ಷಿಸಿ ಧರ್ಮ ಸಾಹಿತ್ಯ ಕಲೆಗೆ ವಾಸ್ತುಶಿಲ್ಪದಲ್ಲಿ ಅಗಾಧ ಕೊಡುಗೆ ನೀಡಿದವರು ಈ ಚಾಳುಕ್ಯರಾಗಿದ್ದಾರೆ. ಅವರ ಸೈನ್ಯವನ್ನ ಕರ್ನಾಟ ಬಲ ಅಂತ ಕರೀತಾರೆ. ನೋಡಿ, ಇದು ಹಿಂದೆ ಎಕ್ಸಾಮ್ಗಳಲ್ಲಿ ಕೇಳಿದ್ರು. ಚಾಳುಕ್ಯರ ಸೈನ್ಯಕ್ಕೆ ಏನಂದು ಹೆಸರಿತ್ತು ಅಂತ. ಕರ್ನಾಟ ಬಲ ಇದೇನು ಚಾಳುಕ್ಯರ ಸೈನ್ಯಕ್ಕಿದ್ದ ಹೆಸರಾಗಿದೆ. ಕರ್ನಾಟಕ ಚರಿತ್ರೆಯಲ್ಲಿ ಬಾದಾಮಿ ಚಾಳುಕ್ಯರ ಆಳ್ವಿಕೆ ಅತ್ಯಂತ ಶ್ರೇಷ್ಠ ವೈಭವಯುಕ್ತವೂ ಆದ ಒಂದು ಯುಗ ಆಗಿತ್ತು. ಈ ಯುಗವು ಸೈನಿಕ ಕ್ಷೇತ್ರದಲ್ಲಿ ಅಲ್ಲದೆ ಕಲೆ ಸಾಹಿತ್ಯ ರಂಗಗಳಲ್ಲಿಯೂ ಸಹ ಹಾಗೆಯೇ ಗಮನಾರ್ಹವಾದುದಾಗಿತ್ತು. ನೋಡಿ, ನೆಕ್ಸ್ಟ್ ನೋಡೋಣ. ಅಂದ್ರೆ ಇವರು ಕೇವಲ ಸೈನಿಕ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಕಲೆ ಸಾಹಿತ್ಯ ರಂಗಗಳಲ್ಲೂ ಸಹ ಗಮನಾರ್ಹವಾದ ಸಾಧನೆಗಳನ್ನ ಮಾಡಿದ್ರು ಅನ್ನೋದು ಇಲ್ಲಿ ಅರ್ಥ ಆಗುತ್ತೆ. ಚಾಳುಕ್ಯರು ಸುಮಾರು 200 ವರ್ಷಗಳ ಕಾಲ ಆಡಳಿತ ನಡೆಸಿದರು. ರಾಜ ಸಕ್ರಿಯವಾಗಿ ಆಡಳಿತದಲ್ಲಿ ಭಾಗವಹಿಸ್ತಾ ಇದ್ದ. ರಾಜ್ಯವನ್ನ ವಿಷಯ ಅಂದ್ರೆ ಜಿಲ್ಲೆ ಎಂಬುದಾಗಿ ವಿಂಗಡಿಸಲಾಗಿತ್ತು. ನೋಡಿ, ಪ್ರತಿಯೊಂದು ಸಾಮ್ರಾಜ್ಯನು ಆಡಳಿತ ವಿಭಾಗಗಳಾಗಿ ವಿಂಗಡಣೆ ಮಾಡಿರ್ತಾರೆ ರಾಜ್ಯವನ್ನ. ಅದು ಯಾವ ರೀತಿಯಾಗಿ ಅನ್ನೋದು ನೀವು ತುಂಬಾ ಚೆನ್ನಾಗಿ ನೆನಪಲ್ಲಿ ಇಟ್ಕೋಬೇಕಂದ್ರೆ ಕನ್ಫ್ಯೂಸ್ ಮಾಡ್ತಾ ಇರ್ತಾರೆ ಎಕ್ಸಾಮ್ಗಳಲ್ಲಿ. ಸೊ ಈ ಬಾದಾಮಿ ಚಾಳುಕ್ಯರು ರಾಜ್ಯವನ್ನ ವಿಷಯ ಅಂದ್ರೆ ಜಿಲ್ಲೆಯನ್ನಾಗಿ ವಿಂಗಡಿಸಿದ್ರು. ವಿಷಯಾಧಿಪತಿಯು ಇದರ ಉಸ್ತುವಾರಿಯನ್ನ ನೋಡಿಕೊಳ್ತಾ ಇದ್ದ. ವಿಷಯಕ್ಕೆ ಉಸ್ತುವಾರಿ ನೋಡ್ಕೊಳ್ತಾ ಇರೋರು ಯಾರು ಅಂದ್ರೆ ವಿಷಯಪತಿ ಆಗಿರ್ತಾರೆ. ಗ್ರಾಮವು ಆಡಳಿತದ ಘಟಕಗಳಲ್ಲಿ ಅತ್ಯಂತ ಚಿಕ್ಕದಾಗಿತ್ತು. ಗ್ರಾಮನೇ ಅತ್ಯಂತ ಚಿಕ್ಕ ಘಟಕ ಆಗಿರುತ್ತೆ. ಗ್ರಾಮ ಮುಖ್ಯಸ್ಥರು ಲೆಕ್ಕಪತ್ರಗಳ ವಹಿವಾಟುಗಳನ್ನ ನೋಡ್ಕೊಳ್ತಾ ಇದ್ರು. ಚಾಳುಕ್ಯರು ಶೈವ, ವೈಷ್ಣವ, ಜೈನ ಮುಂತಾದ ಪಂಥಗಳ ಸಂಪ್ರದಾಯಗಳನ್ನ ಪ್ರೋತ್ಸಾಹಿಸಿದರು.
ಹಾಗೆಯೇ ಜೈನ ದೇವಾಲಯಗಳ ನಿರ್ಮಾಣಕ್ಕೆ ಇವರು ಪ್ರೋತ್ಸಾಹ ಕೂಡ ನೀಡಿದರು. ಜೈನ, ವೈಷ್ಣವ, ಶೈವ ಪಂಥಗಳಿಗೆ ಪಂಥಗಳ ಸಂಪ್ರದಾಯಗಳನ್ನು ಪ್ರೋತ್ಸಾಹಿಸಿದ್ದಲ್ಲದೆ ಜೈನ ದೇವಾಲಯಗಳ ನಿರ್ಮಾಣಕ್ಕೂ ಕೂಡ ಇವರು ಪ್ರೋತ್ಸಾಹವನ್ನು ನೀಡ್ತಾರೆ. ಹಾಗೆ ಬೌದ್ಧ ವಿಹಾರಗಳು ಕೂಡ ಪ್ರೋತ್ಸಾಹಿಸಲ್ಪಟ್ಟವು ನೋಡಿ. ಸಾರಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು. ಓಕೆ. ಬಾದಾಮಿಯ ಚಾಳುಕ್ಯರು ಸಾಹಿತ್ಯಕ್ಕೆ ಪ್ರೋತ್ಸಾಹ ನೀಡಿದರು. ಸಾಹಿತ್ಯಕ್ಕೆ ಕನ್ನಡ ಹಾಗೂ ಸಂಸ್ಕೃತ ಭಾಷೆಗಳು ಚೆನ್ನಾಗಿ ಬೆಳೆದವು. ಬಾದಾಮಿ ಚಾಳುಕ್ಯರಲ್ಲಿ ಯಾವ ಭಾಷೆಗಳು ಬೆಳೆದವು ಅಂತ ಕೇಳಿದಾಗ ಕನ್ನಡ ಹಾಗೂ ಸಂಸ್ಕೃತ ಭಾಷೆಗಳು ಅನ್ನೋದು ನೆನಪಲ್ಲಿರಲಿ. ಕನ್ನಡವು ಅವರ ದೇಶ ಭಾಷೆಯಾಗಿತ್ತು ನೋಡಿ, ಇದು ಇಂಪಾರ್ಟೆಂಟು. ಈ ಬಾದಾಮಿ ಚಾಳುಕ್ಯರ ಭಾಷೆ ಅಂದರೆ ಆಡಳಿತ ಭಾಷೆ ಅಥವಾ ಆ ರಾಜ್ಯದಲ್ಲಿರ್ತಕ್ಕಂಥ ಭಾಷೆ ಯಾವುದು ಅಂತ ಕೇಳ್ತಾರೆ. ಕನ್ನಡ ಆ ರಾಜ್ಯದಲ್ಲಿರ್ತಕ್ಕಂಥ ಭಾಷೆಯಾಗಿತ್ತು. ಈ ಕಾಲದ ಕಾವ್ಯದಲ್ಲಿ ತ್ರಿಪದಿ ಶೈಲಿಯು ಬೆಳವಣಿಗೆಯಾಯಿತು. ಇದನ್ನು ಇಂಪಾರ್ಟೆಂಟು. ತ್ರಿಪದಿ ಶೈಲಿ ಯಾವ ಒಂದು ಸಾಮ್ರಾಜ್ಯದಲ್ಲಿ ಬೆಳವಣಿಗೆ ಕಂಡಿತು ಅಂತ ಕೇಳ್ತಾರೆ ಎಕ್ಸಾಮ್ಗಳಲ್ಲಿ. ಇದೇನು ಬಾದಾಮಿ ಚಾಳುಕ್ಯರ ಕಾಲದಲ್ಲಿ ಈ ಕಾವ್ಯಗಳಲ್ಲೇನು ತ್ರಿಪದಿ ಶೈಲಿ ಬೆಳವಣಿಗೆ ಆಗುತ್ತೆ. ಕನ್ನಡದಲ್ಲಿ ಕೃತಿಗಳು ಇಲ್ಲವಾದರೂ ಅನೇಕ ಶಾಸನಗಳು ಕನ್ನಡದಲ್ಲಿ ಬರೆಯಲ್ಪಟ್ಟಿವೆ. ಬಾದಾಮಿಯ ಕಪ್ಪೆ ಅರಭಟ್ಟನ ಶಾಸನದ ಒಂದು ಪದ್ಯವು ತ್ರಿಪದಿ ಶೈಲಿಯಲ್ಲಿರುವುದು ಕಂಡುಬಂದಿದೆ. ಬಾದಾಮಿಯ ಕಪ್ಪೆ ಅರಭಟ್ಟನ ಶಾಸನ ಇದರಲ್ಲೇನು ಒಂದು ಪದ್ಯ ತ್ರಿಪದಿ ಶೈಲಿಯಲ್ಲಿ ಇದೆ ನೋಡಿ. ಓಕೆ, ಇಲ್ಲಿದೆ ನೋಡಿ. ಸಾಧುಂಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ಪೇರನಲ್ಲ. ಅಂದರೆ ಒಳ್ಳೆಯವರಿಗೆ ಒಳ್ಳೆಯವನು, ಮಧುರ ಗುಣವುಳ್ಳವರಿಗೆ ಮಧುರವಾಗಿ ವರ್ತಿಸುವವನು, ತೊಂದರೆ ಪಡಿಸುವ ದುಷ್ಟರಿಗೆ ದುಷ್ಟರಂತೆ ಕಾಣಿಸುವವನು, ಈತನು ಅಸಾಮಾನ್ಯನಾದ ಮಾಧವನೇ ಆಗಿರುವನು ಅನ್ನೋದು ಇದರ ಅರ್ಥ ಆಗುತ್ತೆ ನೋಡಿ. ಇದು ಕಪ್ಪೆ ಅರಭಟ್ಟನ ಶಾಸನದ ತ್ರಿಪದಿ ಕಾವ್ಯ. ಇದು ಇಲ್ಲಿದೆ ನೋಡಿ. ಆ್ಯಕ್ಚುಲಿ ಇದು ಬಟ್ ಅದನ್ನು ಕನ್ನಡದಲ್ಲಿ ಈ ಥರ ಅನುವಾದ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಈ ಕಾಲದ ಸಂಸ್ಕೃತ ವಿದ್ವಾಂಸರುಗಳೆಂದರೆ ರವಿಕೀರ್ತಿ, ವಿಜ್ಜಿಕ, ಅಕಳಂಕರು. ಎರಡನೇ ಪುಲಕೇಶಿಯ ಸೊಸೆಯಾದ ವಿಜ್ಜಿಕ, ಇಮ್ಮಡಿ ಪುಲಕೇಶಿಯ ಸೊಸೆಯಾಗಿರ್ತಾಳೆ ಈಕೆ ವಿಜ್ಜಿಕ. ಈಕೆ ಕವಯತ್ರಿ ಕೂಡ ಆಗಿರ್ತಾಳೆ. ಕೌಮುದಿ ಮಹೋತ್ಸವ ಆಮೇಲೆ ಶಿವಭಟ್ಟಾರಕನ ಹರಪಾರ್ವತೀಯ ಮುಖ್ಯವಾದ ಸಂಸ್ಕೃತ ನಾಟಕಗಳಾಗಿದ್ದಾವೆ ನೋಡಿ. ಇಮ್ಮಡಿ ಪುಲಕೇಶಿಯ ಸೊಸೆ ಯಾರು? ವಿಜ್ಜಿಕ. ಈಕೆ ಬರೆದಿರ್ತಕ್ಕಂಥ ಕೃತಿ ಯಾವುದು? ಕೌಮುದಿ ಮಹೋತ್ಸವ. ಒಂದು ನಿಮಿಷ. ಕೌಮುದಿ ಮಹೋತ್ಸವ ಈಕೆ ಬರೆದಿರ್ತಕ್ಕಂಥ ಕೃತಿಯಾಗಿದೆ. ಹಾಗೆ ಶಿವಭಟ್ಟಾರಕ ಅನ್ನೋರು ಇನ್ನೊಬ್ಬ ಸಾಹಿತಿಯಾಗಿದ್ದಾರೆ. ಇವರು ಹರಪಾರ್ವತೀಯ ಅನ್ನೋ ಒಂದು ಕೃತಿಯನ್ನು ಬರೀತಾರೆ. ಇವೆರಡು ಕೌಮುದಿ ಮಹೋತ್ಸವ ಆಮೇಲೆ ಹರಪಾರ್ವತೀಯ ಇವೇನೋ ಸಂಸ್ಕೃತ ಭಾಷೆಯಲ್ಲಿರ್ತಕ್ಕಂಥ ಎರಡು ನಾಟಕಗಳಾಗಿದ್ದಾವೆ ನೋಡಿ. ನೆನಪಲ್ಲಿ ಇಟ್ಕೊಳ್ರಿ. ಯಾವ ಭಾಷೆ ಅಂತ ಕೇಳ್ತಾರೆ, ಯಾರು ಬರೆದಿರೋದು ಅಂತಲೂ ಸಹ ಕೇಳ್ತಾರೆ. ಸೊ ಹಾಗಾಗಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ವಿರೂಪಾಕ್ಷ ದೇವಾಲಯ ಪಟ್ಟದಕಲ್ಲುನಲ್ಲಿದೆ ನೋಡಿ. ಇದು ಪಟ್ಟದಕಲ್ಲಲ್ಲಿ ಇರ್ತಕ್ಕಂಥ ವಿರೂಪಾಕ್ಷ ದೇವಾಲಯ. ಇದು ಬಾದಾಮಿ ಚಾಳುಕ್ಯರ ಕೊಡುಗೆಗಳಾಗಿದ್ದಾವೆ ನೋಡಿ ಅವೆಲ್ಲ. ಓಕೆ. ಬಾದಾಮಿಯ ಚಾಳುಕ್ಯರು ಮಹಾನ್ ನಿರ್ಮಾಪಕರು ಹಾಗೂ ಕಲಾಪ್ರೇಮಿಗಳು ಸಹ ಆಗಿರ್ತಾರೆ. ಬಾದಾಮಿ, ಐಹೊಳೆ ಪಟ್ಟದಕಲ್ಲುಗಳಲ್ಲಿ ಸೊಗಸಾದ ಅತ್ಯುತ್ಕೃಷ್ಟವಾದ ದೇವಾಲಯಗಳನ್ನು ಇವರು ನಿರ್ಮಾಣ ಮಾಡ್ತಾರೆ. ಇವರು ಚಾಳುಕ್ಯ ಶೈಲಿ ಅಥವಾ ವೇಸರ ಶೈಲಿ ಎಂಬ ವಿಶಿಷ್ಟ ಶಿಲ್ಪಕಲಾ ಶೈಲಿಯನ್ನು ಭಾರತೀಯ ವಾಸ್ತುಶಿಲ್ಪದಲ್ಲಿ ಪ್ರಾರಂಭಿಸಿದರು. ಅಂದರೆ ಭಾರತೀಯ ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ನೀಡಿರ್ತಕ್ಕಂಥ ಒಂದು ಹೊಸ ಶೈಲಿಯನ್ನು ಇವರು ಕೊಡುಗೆಯನ್ನಾಗಿ ನೀಡ್ತಾರೆ. ಅದೇ ಯಾವುದು? ಚಾಳುಕ್ಯ ಶೈಲಿ ಅಥವಾ ವೇಸರ ಶೈಲಿ ಇವರು ಪ್ರಾರಂಭಿಸ್ತಾರೆ ಹೊಸದಾಗಿ. ಬಾದಾಮಿಯಲ್ಲಿರುವ ಶಿಲೆಯಲ್ಲಿ ಕೊರೆದ ಗುಹಾಂತರ ದೇವಾಲಯಗಳನ್ನು ಇವರು ನಿರ್ಮಿಸಿದರು. ಬಾದಾಮಿಯಲ್ಲೇನು ಗುಹಾಲಯಗಳಿದಾವಲ್ಲ, ಅಲ್ಲಿ ಶಿಲೆಯಲ್ಲಿ ಕೊರೆದಿರ್ತಕ್ಕಂಥ ಗುಹಾಂತರ ದೇವಾಲಯಗಳು ಈ ಬಾದಾಮಿ ಚಾಳುಕ್ಯರೇ ನಿರ್ಮಾಣ ಮಾಡಿರ್ತಕ್ಕಂಥ ಗುಹಾಲಯಗಳಾಗಿದ್ದಾವೆ. ಅನೇಕ ಕಲಾವಿದರು ಮತ್ತು ವಾಸ್ತುಶಿಲ್ಪ ಕಲಾಕಾರರಿಗೆ ಇವರು ಪ್ರೋತ್ಸಾಹವನ್ನು ನೀಡಿದರು ನೋಡಿ. ಇವರು ವಾಸ್ತುಶಿಲ್ಪ ಕಲಾಕಾರರಿಗೆ ಪ್ರೋತ್ಸಾಹ ನೀಡಿದ್ರು, ಕಲಾವಿದರಿಗೂ ಸಹ ಪ್ರೋತ್ಸಾಹ ನೀಡಿದ್ರು ಅನ್ನೋದಕ್ಕೆ ಸಾಕ್ಷಿನೇ ಈ ಬಾದಾಮಿ, ಐಹೊಳೆ ಪಟ್ಟದಕಲ್ಲುಗಳಲ್ಲಿ ಇರ್ತಕ್ಕಂಥ ದೇವಾಲಯಗಳು, ಗುಹಾಲಯಗಳು ಆಗಿದ್ದಾವೆ ನೋಡಿ. ಓಕೆ, ನೆಕ್ಸ್ಟ್ ನೋಡೋಣ.
ಚಾಳುಕ್ಯ ಶೈಲಿಯ ಅತ್ಯುತ್ತಮ ದೇವಾಲಯಗಳು ಐಹೊಳೆ ಪಟ್ಟದಕಲ್ಲುಗಳಲ್ಲಿ ಇದ್ದಾವೆ. ಐಹೊಳೆ ಮತ್ತು ಪಟ್ಟದಕಲ್ಲುಗಳಲ್ಲಿ. ಪಟ್ಟದಕಲ್ಲು ಇದೊಂದು ಊರು. ಓಕೆ. ದೇವಾಲಯ ವಾಸ್ತುಶಿಲ್ಪ ತೊಟ್ಟಿಲುಗಳಲ್ಲಿ ಐಹೊಳೆಯೂ ಒಂದಾಗಿದೆ. ದೇವಾಲಯ ವಾಸ್ತುಶಿಲ್ಪ ತೊಟ್ಟಿಲುಗಳಲ್ಲಿ ಐಹೊಳೆ ಕೂಡ ಒಂದಾಗಿದೆ. ಅದಕ್ಕೆ ಐಹೊಳೆನ ದೇವಾಲಯ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರೀತಾರೆ ನೋಡಿ, ನೆನಪಲ್ಲಿಟ್ಕೊಳ್ರಿ. ದೇವಾಲಯ ವಾಸ್ತುಶಿಲ್ಪದ ಕ್ರಮಸರಣಿಯ ವಿಕಾಸದಲ್ಲಿನ ಪ್ರಯೋಗಗಳನ್ನು ಇಲ್ಲಿ ನಡೆಸಲಾಯಿತು. ಈ ಶೈಲಿಯು ಪಟ್ಟದಕಲ್ಲಿನಲ್ಲಿ ಸಂಪೂರ್ಣ ವಿಕಾಸ ಹೊಂದಿತು. ಯಾವ ಶೈಲಿ? ಇದೇನು ಐಹೊಳೆ ಶೈಲಿ ಐತಲ್ಲ ಅದು. ಆಮೇಲೆ ಐಹೊಳೆ ಶೈಲಿ ಅಥವಾ ಇನ್ನೊಂದು ಯಾವುದೋ ಇತ್ತಲ್ಲ, ಐಹೊಳೆ ಅಲ್ಲ, ಚಾಳುಕ್ಯ ಶೈಲಿ. ಸ್ವಲ್ಪ ಕನ್ಫ್ಯೂಸ್ ಆಯಿತು. ಚಾಳುಕ್ಯ ಶೈಲಿ ಅಥವಾ ವೇಸರ ಶೈಲಿ ಎಲ್ಲಿ ವಿಕಾಸ ಹೊಂದಿತ್ತು ಅಂತ ಕೇಳಿದಾಗ ಪಟ್ಟದಕಲ್ಲಿನಲ್ಲಿ ಸಂಪೂರ್ಣವಾಗಿ ವಿಕಾಸ ಹೊಂದಿತ್ತು ನೋಡಿ. ಓಕೆ. ಅಂತೆಯೇ ಅಲ್ಲಿ ಲೋಕೇಶ್ವರ ಅಂದರೆ ವಿರೂಪಾಕ್ಷ ಮತ್ತು ತ್ರೈಲೋಕೇಶ್ವರ ಮಲ್ಲಿಕಾರ್ಜುನ ಮುಂತಾದ ಪ್ರಸಿದ್ಧ ದೇವಾಲಯಗಳನ್ನು ಕಾಣಬಹುದು. ಲೋಕೇಶ್ವರ ಅಂತಂದರೆ ವಿರೂಪಾಕ್ಷ ದೇವಾಲಯವಿದೆ. ತ್ರೈಲೋಕೇಶ್ವರ ಅಂತ ಕೇಳಿದಾಗ ಮಲ್ಲಿಕಾರ್ಜುನ ದೇವಾಲಯ ಇದೆ. ಮುಂತಾದ ಪ್ರಸಿದ್ಧ ದೇವಾಲಯಗಳು ಅಲ್ಲಿ ಕಾಣಬಹುದು. ಬಾದಾಮಿಯ ಗುಹೆಗಳಲ್ಲಿರುವ ವಿಷ್ಣು, ವರಾಹ, ಹರಿಹರ, ಅರ್ಧನಾರೀಶ್ವರರ ಎತ್ತರದ ವಿಗ್ರಹಗಳು ಚಾಳುಕ್ಯರ ಕಲಾತ್ಮಕ ಸಾಧನೆಯ ಅತ್ಯುತ್ತಮ ಕುರುಹುಗಳಾಗಿದ್ದಾವೆ. ನೋಡಿ, ಅಲ್ಲಿ ಆ ಗುಹೆಗಳಲ್ಲಿ ವಿಷ್ಣು, ವರಹ, ಆಮೇಲೆ ಹರಿಹರ, ಅರ್ಧನಾರೀಶ್ವರರ ಎತ್ತರದ ವಿಗ್ರಹಗಳು ಕೆತ್ತನೆ ಮಾಡಲಾಗಿದ್ದಾವೆ. ಇವೇನು ಚಾಳುಕ್ಯರ ಕಲಾತ್ಮಕ ಸಾಧನೆಯ ಅತ್ಯುತ್ತಮ ಕುರುಹುಗಳಾಗಿ ಇದ್ದಾವೆ. ಚಿತ್ರಕಲೆಗೂ ಇಲ್ಲಿ ಪ್ರೋತ್ಸಾಹ ಕೂಡ ಸಿಕ್ಕಿತ್ತು. ಓಕೆ, ಇದಿಷ್ಟು ಬಾದಾಮಿ ಚಾಳುಕ್ಯರ ಬಗ್ಗೆ ಆಯಿತು. ಇವಾಗ ಕಂಚಿ ಪಲ್ಲವರ ಬಗ್ಗೆ ನೋಡ್ತಾ ಹೋಗೋಣ. ಕಂಚಿ ಪಲ್ಲವರು 350ರಿಂದ 895ರವರೆಗೂ ಇವರು ಆಳ್ವಿಕೆಯನ್ನು ಮಾಡ್ತಾರೆ. ಪಲ್ಲವರು ತಮಿಳುನಾಡಿನ ಪ್ರಪ್ರಥಮ ರಾಜರುಗಳಾಗಿದ್ದಾರೆ. ನೋಡಿ, ತಮಿಳುನಾಡಿನಲ್ಲಿ ಪ್ರಥಮವಾಗಿ ರಾಜ್ಯ ಆಳ್ವಿಕೆ ಮಾಡಿರ್ತಕ್ಕಂಥವ್ರು ಯಾರು ಅಂತ ಕೇಳಿದಾಗ ಪಲ್ಲವರು ಅನ್ನೋದು ನೆನಪಲ್ಲಿರಲಿ. ದಕ್ಷಿಣ ಭಾರತವನ್ನು ಆಳಿದ ರಾಜವಂಶಗಳಲ್ಲಿ ಇವರಿಗೆ ವಿಶೇಷ ಸ್ಥಾನವಿದೆ. 4ನೇ ಶತಮಾನದಿಂದ 9ನೇ ಶತಮಾನದವರೆಗೆ ಇವರು ಆಳ್ವಿಕೆಯನ್ನು ಮಾಡ್ತಾರೆ. ಪ್ರಾರಂಭದಲ್ಲಿ ಇವರು ಶಾತವಾಹನರ ಅಧಿಕಾರಿಗಳಾಗಿದ್ದರು. ಅಂದರೆ ಶಾತವಾಹನರ ಸಾಮಂತರಾಗಿ ಇರ್ತಾರೆ ಕಂಚಿ ಪಲ್ಲವರು. ಶಾತವಾಹನ ರಾಜ್ಯವು ಅವನತಿಯಾದಾಗ ಪಲ್ಲವರು ತಮ್ಮನ್ನು ತಾವೇ ಸ್ಥಳೀಯ ರಾಜರುಗಳೆಂದು ಘೋಷಿಸಿಕೊಂಡು ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ. ಶಿವಸ್ಕಂದ ವರ್ಮ ಈ ಸಂತತಿಯ ಮೊದಲ ದೊರೆ ಹಾಗೂ ಈ ವಂಶದ ಆಳ್ವಿಕೆಯ ಸ್ಥಾಪಕ ಕೂಡ ಆಗಿದ್ದಾರೆ. ನೋಡಿ, ಕಂಚಿ ಪಲ್ಲವರ ಮೊದಲ ದೊರೆ ಯಾರು? ಶಿವಸ್ಕಂದ ವರ್ಮ. ಈತನೇ ಈ ವಂಶದ ಸ್ಥಾಪಕ ಕೂಡ ಆಗಿದ್ದಾನೆ. ಪಲ್ಲವರು ಮತ್ತು ಕದಂಬರು ನಿರಂತರ ವೈರತ್ವವನ್ನು ಹೊಂದಿದ್ರು. ಪಲ್ಲವರು ಆಮೇಲೆ ಕದಂಬರು ಇವರೇನು ನಿರಂತರವಾಗಿ ವೈರತ್ವವನ್ನು ಹೊಂದಿರ್ತಾರೆ. ಆ ನಂತರ ಚಾಳುಕ್ಯ ವಂಶದ ಇಮ್ಮಡಿ ಪುಲಕೇಶಿಯು ಪಲ್ಲವರ ಮಹೇಂದ್ರ ವರ್ಮನನ್ನು ಸೋಲಿಸಿದನು. ಇಮ್ಮಡಿ ಪುಲಕೇಶಿ ಏನು ಮಾಡ್ತಾನೆ? ಈ ಪಲ್ಲವರ ಮಹೇಂದ್ರ ವರ್ಮನನ್ನು ಸೋಲಿಸ್ತಾನೆ. ಮುಂದೆ ಬಂದ ಪ್ರಥಮ ನರಸಿಂಹವರ್ಮನು ಪಲ್ಲವ ರಾಜರುಗಳಲ್ಲಿ ಅತ್ಯಂತ ಪ್ರಸಿದ್ಧನಾಗ್ತಾನೆ. ನರಸಿಂಹವರ್ಮ ನಂತರ ಪ್ರಸಿದ್ಧ ಅರಸ ಆಗ್ತಾನೆ. ತನಗೆ ಚಾಳುಕ್ಯರ ಮೇಲಿದ್ದ ಸೇಡನ್ನು ತೀರಿಸಿಕೊಂಡು ಇಮ್ಮಡಿ ಪುಲಕೇಶಿಯನ್ನು ಸೋಲಿಸಿ ವಾತಾಪಿಯನ್ನು ವಶಪಡಿಸ್ಕೊತಾನೆ. ಯಾರು? ನರಸಿಂಹವರ್ಮ ಇಮ್ಮಡಿ ಪುಲಕೇಶಿಯನ್ನು ಸೋಲಿಸಿ ವಾತಾಪಿಯನ್ನು ವಶಪಡಿಸ್ಕೊತಾನೆ. ಇದರಿಂದಾಗಿ ಈತನು ಮಹಾಮಲ್ಲ ಮತ್ತು ವಾತಾಪಿ ಕೊಂಡ ಎಂಬ ಬಿರುದುಗಳನ್ನು ಹೊಂದಿದ್ದನು. ಈತನ ಆಳ್ವಿಕೆ ಕಾಲದಲ್ಲಿ ಉಯೆನ್ಸ್ತಾಂಗನು ಕಂಚಿಗೆ ಭೇಟಿ ನೀಡಿದ್ದ. ನೋಡಿ, ಉಯೆನ್ಸ್ತಾಂಗು ಅಲ್ಲಿ ಬಾದಾಮಿ ಚಾಳುಕ್ಯರ ಆಸ್ಥಾನಕ್ಕೂ ಬರ್ತಾನೆ. ಇಲ್ಲಿ ಕಂಚಿ ಪಲ್ಲವರ ಆಸ್ಥಾನದಲ್ಲಿ ಈ ನರಸಿಂಹವರ್ಮ ಆಳ್ವಿಕೆಯನ್ನು ಮಾಡ್ತಾ ಇರ್ತಾನಲ್ಲ, ಆಗ ಭೇಟಿ ಕೊಡ್ತಾನೆ ಉಯೆನ್ಸ್ತಾಂಗ್. ಕಂಚಿ ಬಳಿಯಲ್ಲಿನ ಸಮುದ್ರ ತೀರದಲ್ಲಿ ನರಸಿಂಹವರ್ಮನು ಒಂದು ನಗರವನ್ನು ನಿರ್ಮಿಸಿ ಅದಕ್ಕೆ ಮಹಾಬಲಿಪುರಂ ಎಂಬ ಹೆಸರನ್ನು ಇಟ್ಟ. ನೋಡಿ, ಮಹಾಬಲಿಪುರಂ ಎಂಬ ನಗರ ನಿರ್ಮಾಣ ಯಾರು ಮಾಡ್ತಾರೆ? ನರಸಿಂಹವರ್ಮ. ಪ್ರಥಮ ನರಸಿಂಹವರ್ಮ ಅನ್ನೋದು ನೆನಪಲ್ಲಿ ಯಾಕಂದರೆ ಫಸ್ಟ್, ಸೆಕೆಂಡ್, ಥರ್ಡ್ ಈ ಥರ ಕೊಡ್ತಾ ಇರ್ತಾರೆ ಕ್ವಶನಲ್ಲಿ. ಈ ಪ್ರಥಮ ನರಸಿಂಹವರ್ಮ ನಿರ್ಮಾಣ ಮಾಡ್ತಾರೆ. ಅನೇಕ ಏಕಶಿಲಾ ದೇವಾಲಯಗಳು ಈತನಿಂದ ನಿರ್ಮಾಣವಾಗ್ತವೆ. ಅಪರಾಜಿತ ಪಲ್ಲವನ ಆಳ್ವಿಕೆಯಲ್ಲಿ ಪಲ್ಲವ ಸಾಮ್ರಾಜ್ಯ ಚೋಳರ
ಆದಿತ್ಯನಿಂದ ಕೊನೆಗೊಂಡಿತು. ನೋಡಿ, ಈ ಪಲ್ಲವರ ಕೊನೆಯ ಅರಸ ಯಾರು? ಅಜಿತ. ಈತನ ಆಳ್ವಿಕೆ ಟೈಮಲ್ಲಿ ಪಲ್ಲವ ಸಾಮ್ರಾಜ್ಯ ಏನಾಗುತ್ತೆ? ಚೋಳರ ಆಧಿಪತ್ಯಕ್ಕೆ ಒಳಗಾಗುತ್ತೆ. ಚೋಳರ ಆದಿತ್ಯನಿಂದ ಕೊನೆಗೊಂಡಿತು. ಆಧಿಪತ್ಯ ಅಲ್ಲ, ಚೋಳರ ಆದಿತ್ಯ ಏನು ಮಾಡ್ತಾನೆ? ಈ ಕಂಚಿ ಪಲ್ಲವರನ್ನು ಸೋಲಿಸಿ ಸಾಮ್ರಾಜ್ಯವನ್ನು ಅವನತಿಯತ್ತ ಹೋಗೋ ಥರ ಮಾಡ್ತಾನೆ. ಓಕೆ, ನೆಕ್ಸ್ಟ್ ನೋಡೋಣ. ಇದು ನೆನಪಲ್ಲಿ ಇಟ್ಕೊಳ್ರಿ. ಈ ಬಿರುದುಗಳು ಮಹಾಮಲ್ಲ, ಆಮೇಲೆ ವಾತಾಪಿಕೊಂಡ ಅನ್ನೋ ಬಿರುದುಗಳು ಪ್ರಥಮ ನರಸಿಂಹವರ್ಮನ ಹೊಂದಿರ್ತಾನೆ. ಹಾಗೆ ಈತ ಈ ಇಮ್ಮಡಿ ಪುಲಕೇಶಿಯನ್ನು ಸೋಲಿಸಿ ಏನು ವಾತಾಪಿಯನ್ನು ವಶಪಡಿಸ್ಕೊತಾನೆ ಅನ್ನೋದು ನೆನಪಲ್ಲಿರಲಿ. ಹಾಗೆ ಈತ ಮಹಾಬಲಿಪುರಂ ಅನ್ನೋ ಒಂದು ನಗರ ನಿರ್ಮಾಣ ಕೂಡ ಮಾಡ್ತಾನೆ ಅನ್ನೋದು ನೆನಪಲ್ಲಿರಲಿ. ಇದು ಕೂಡ ಅಪರಾಜಿತ ಪಲ್ಲವನ ಆಳ್ವಿಕೆ ಕಾಲದಲ್ಲಿನೇ ಇದೇನಾಗುತ್ತೆ? ಪಲ್ಲವ ಸಾಮ್ರಾಜ್ಯ ಚೋಳರ ಆದಿತ್ಯನಿಂದ ಕೊನೆಗೊಳ್ಳುತ್ತೆ ಅನ್ನೋದು ಸಹ ನೆನಪಲ್ಲಿರಲಿ. ತುಂಬ ಇಂಪಾರ್ಟೆಂಟ್ ನೋಡ್ರಿ. ನೆಕ್ಸ್ಟ್ ಪಲ್ಲವರ ಕೊಡುಗೆಗಳು ಬರ್ತವೆ. ತಮಿಳುನಾಡಿನಲ್ಲಿ ಆಡಳಿತವನ್ನು ವ್ಯವಸ್ಥಿತಗೊಳಿಸಿದ್ದರು. ಸಾಹಿತ್ಯ, ಧರ್ಮ, ಕಲೆ, ವಾಸ್ತುಶಿಲ್ಪ ಹಾಗೂ ಶಿಕ್ಷಣಗಳಲ್ಲಿ ಇವರ ಕಾಣಿಕೆಯು ಗಮನಾರ್ಹವಾದುದಾಗಿದೆ. ಅಂದರೆ ಸಾಹಿತ್ಯಕ್ಕೆ, ಧರ್ಮ, ಕಲೆ, ವಾಸ್ತುಶಿಲ್ಪ ಕ್ಷೇತ್ರಗಳಿಗೆ, ಆಮೇಲೆ ಶಿಕ್ಷಣ ಕ್ಷೇತ್ರಗಳಲ್ಲೂ ಸಹ ಇವರು ಅಪಾರವಾದ ಕಾಣಿಕೆಗಳನ್ನು ಕೊಡ್ತಾರೆ ಅನ್ನೋದು ಅರ್ಥ ಆಗುತ್ತೆ. ವಾತಾಪಿಯಲ್ಲಿ ಚಾಳುಕ್ಯರು, ಕಂಚಿಯಲ್ಲಿ ಪಲ್ಲವರು ಆಳುತ್ತಿದ್ದ ಕಾಲವೇ ದಕ್ಷಿಣದಲ್ಲಿ ವೀರಯುಗ. ಇದು ಕೇಳಿದ್ರು ನೋಡಿ. ಇದೇನಂತ ಕೇಳಿದ್ರು ಅಂದರೆ, ದಕ್ಷಿಣದಲ್ಲಿ ಯಾರ ಒಂದು ಆಳ್ವಿಕೆಯನ್ನು ವೀರಯುಗ ಅಂತ ಕರಿತಾ ಇದ್ರು ಅಂತ. ವಾತಾಪಿಯಲ್ಲಿ ಚಾಳುಕ್ಯರು, ಆಮೇಲೆ ಕಂಚಿಯಲ್ಲಿ ಪಲ್ಲವರು ಆಳುತ್ತಿದ್ದ ಕಾಲವನ್ನು ದಕ್ಷಿಣದ ವೀರಯುಗ ಅಂತ ಕರಿತಾ ಇದ್ರು. ಇದು ತುಂಬ ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ರಿ, ಯಾಕಂದರೆ ಇಂಪಾರ್ಟೆಂಟ್ ಆಗಿದೆ. ಇವರ ರಾಜ್ಯವು ಸದೃಢ ಸುವ್ಯವಸ್ಥಿತವಾಗಿದ್ದು ಮಂತ್ರಿ ಮತ್ತು ಪ್ರಾಂತಾಧಿಕಾರಿಗಳು ಇರ್ತಾರೆ. ರಾಜ್ಯವನ್ನು ಮಂಡಲ, ನಾಡು ಮತ್ತು ಗ್ರಾಮಗಳಾಗಿ ವಿಭಾಗಿಸಿದ್ದರು. ಕಂಚಿ ಪಲ್ಲರು ರಾಜ್ಯವನ್ನು ಯಾವ ರೀತಿಯಾಗಿ ವಿಭಾಗಿಸಿದ್ರು ಅಂದರೆ ಮಂಡಲ, ನಾಡು ಮತ್ತು ಗ್ರಾಮಗಳಾಗಿ ವಿಭಾಗಿಸ್ತಾರೆ. ಗ್ರಾಮ ಸಭೆಯು ಗ್ರಾಮದ ಸಮಸ್ಯೆಗಳನ್ನು ಗಮನಿಸ್ತಾ ಇತ್ತು. ಗ್ರಾಮ ಭೋಜಕ ಗ್ರಾಮದ ಆಡಳಿತ ನೋಡ್ಕೊಳ್ತಾ ಇದ್ರು. ಗ್ರಾಮದ ಆಡಳಿತವನ್ನು ನೋಡ್ಕೊಳ್ತಾ ಇದ್ದ. ಓಕೆ, ನೆಕ್ಸ್ಟ್ ನೋಡೋಣ. ಪಲ್ಲವರು ಸಂಸ್ಕೃತ ಮತ್ತು ತಮಿಳು ಭಾಷೆಗಳೆರಡಕ್ಕೂ ಸಹ ಪ್ರೋತ್ಸಾಹವನ್ನು ನೀಡ್ತಾರೆ. ಇವರು ತಮಿಳಿನಲ್ಲಿ ಆಡಳಿತ ನಡೆಸ್ತಾರಲ್ಲ, ಸೊ ಹಾಗಾಗಿ ಇವರು ಸಂಸ್ಕೃತ ಮತ್ತು ತಮಿಳು ಭಾಷೆಗೂ ಕೂಡ ಪ್ರೋತ್ಸಾಹವನ್ನು ನೀಡ್ತಾರೆ. ಕಂಚಿಯು ಸಂಸ್ಕೃತ ಸಾಹಿತ್ಯದ ಕೇಂದ್ರವಾಗಿತ್ತು. ಇದು ಇಂಪಾರ್ಟೆಂಟ್. ಕಂಚಿ ಏನಾಗುತ್ತೆ? ಈ ಸಂಸ್ಕೃತ ಸಾಹಿತ್ಯದ ಕೇಂದ್ರವಾಗಿರುತ್ತೆ. ಪಲ್ಲವರ ಆಸ್ಥಾನದಲ್ಲಿದ್ದ ಕವಿಗಳು ಅಂತಂದರೆ ಕಿರಾತಾರ್ಜುನೀಯ ಕೃತಿಯನ್ನು ಯಾರು ಬರೀತಾರೆ? ಭಾರವಿ ಕಿರಾತಾರ್ಜುನೀಯ ಎನ್ನೋ ಕೃತಿಯನ್ನು ಬರೀತಾರೆ. ಹಾಗೂ ದಶಕುಮಾರ ಚರಿತ ಕೃತಿಯ ಕರ್ತೃ ದಂಡಿ ಏನು ಬರೀತಾನೆ ಅಂತ ಕೇಳಿದಾಗ ದಶಕುಮಾರ ಚರಿತೆ ಅನ್ನೋ ಕೃತಿಯನ್ನು ಬರೀತಾರೆ. ರಾಜ ಮಹೇಂದ್ರವರ್ಮನು ಸ್ವತಃ ಮತ್ತವಿಲಾಸ ಪ್ರಹಸನ ಎಂಬ ಸಾಮಾಜಿಕ ನಾಟಕವನ್ನು ಬರೀತಾರೆ. ಹಾಗೂ ಭಗವದುಜ್ಜುಕಂ ಎಂಬ ಗ್ರಂಥವನ್ನು ರಚಿಸಿದ್ದಾನೆ. ಯಾರು? ಮಹೇಂದ್ರವರ್ಮ ಸ್ವತಃ ಈತ ಒಂದು ಸಾಹಿತಿಯಾಗಿದ್ದು ಮತ್ತವಿಲಾಸ ಪ್ರಹಸನ ಎಂಬ ಸಾಮಾಜಿಕ ನಾಟಕವನ್ನು, ಭಗವದುಜ್ಜಕಂ ಎಂಬ ಗ್ರಂಥವನ್ನು ಈತ ರಚಿಸ್ತಾನೆ. ಪಲ್ಲವರು ಎಲ್ಲ ಧರ್ಮಗಳಿಗೂ ಪ್ರೋತ್ಸಾಹವನ್ನು ನೀಡ್ತಾರೆ. ಮೊದಲು ಪಲ್ಲವ ದೊರೆಗಳು ಬೌದ್ಧ ಧರ್ಮೀಯರಾಗಿರ್ತಾರೆ. ಮೊದಲೇನಾಗಿರ್ತಾರೆ? ಬೌದ್ಧ ಧರ್ಮದ ಅನುಯಾಯಿಗಳಾಗಿರ್ತಾರೆ. ನಳಂದ ವಿಶ್ವವಿದ್ಯಾನಿಲಯದ ಮಹಾನ್ ವಿದ್ವಾಂಸ ಧರ್ಮಪಾಲನು ಕಂಚಿಯಲ್ಲಿ ಜನಿಸ್ತಾನೆ. ಮಹೇಂದ್ರವರ್ಮನು ಜೈನ ಧರ್ಮಾವಲಂಬಿಯಾಗಿರ್ತಾನೆ. ಈ ಕಂಚಿ ಪಲ್ಲವರು ಏನಾಗಿರ್ತಾರೆ? ಮೊದಲು ಬೌದ್ಧ ಧರ್ಮದ ಅನುಯಾಯಿ ಆಗಿದ್ದರೆ ಮಹೇಂದ್ರವರ್ಮ ಏನು ಮಾಡ್ತಾನೆ? ಜೈನ ಮತವನ್ನು ಸ್ವೀಕಾರ ಮಾಡ್ತಾನೆ. ಜೈನ ಧರ್ಮಾವಲಂಬಿಯಾಗಿರೋದ್ರಿಂದ ನಾಡಿನಲ್ಲಿ ಅನೇಕ ಜೈನರು ಕೂಡ ಇದ್ದರು. ಓಕೆ, ಇನ್ನೊಂದ್ಸತಿ ನೋಡ್ಕೊಂಡ್ಬಿಡಿ ಯಾವ್ಯಾವ ಕೃತಿಗಳು ಯಾರ್ಯಾರು ಬರೆದ್ರು ಅಂತ. ಪಲ್ಲವರು ಸಂಸ್ಕೃತ ಮತ್ತು ತಮಿಳು ಭಾಷೆ ಎರಡಕ್ಕೂ ಪ್ರೋತ್ಸಾಹ ನೀಡ್ತಾರೆ. ಕಂಚಿ ಏನಾಗಿರುತ್ತೆ? ಸಂಸ್ಕೃತ ಸಾಹಿತ್ಯದ ಕೇಂದ್ರವಾಗಿರುತ್ತೆ. ಹಾಗೆ ಇವರ ಆಸ್ಥಾನದಲ್ಲಿ ಇರ್ತಕ್ಕಂಥ ಕವಿಗಳು ಯಾರ್ಯಾರು ಅಂತ ಕೇಳಿದಾಗ ಭಾರವಿ ಇರ್ತಾರೆ. ಭಾರವಿ ಯಾವೊಂದು ಕೃತಿ ಬರೀತಾರೆ? ಕಿರಾತಾರ್ಜುನ ಎಂಬ ಕೃತಿಯನ್ನು ಬರೀತಾರೆ.
ಹಾಗೆ ದಶಕುಮಾರ ಚರಿತವನ್ನು ಯಾರು ಬರೀತಾರೆ? ದಂಡಿ ಬರೀತಾರೆ. ದಂಡಿ ಇವರು ದಶಕುಮಾರ ಚರಿತ ಎಂಬ ಕೃತಿಯನ್ನು ಬರೀತಾರೆ. ಹಾಗೆ ಮಹೇಂದ್ರ ವರ್ಮ ಮತ್ತವಿಲಾಸ ಪ್ರಹಸನ ಎಂಬ ಸಾಮಾಜಿಕ ನಾಟಕವನ್ನು ಹಾಗೂ ಭಗವದ್ದುಜಕಂ ಎಂಬ ಗ್ರಂಥವನ್ನು ಕೂಡ ಬರೀತಾರೆ. ಓಕೆ, ಈ ಕಂಚಿ ಪಲ್ಲವರು ಫಸ್ಟ್ ಏನಾಗಿರ್ತಾರೆ? ಬೌದ್ಧ ಧರ್ಮೀಯರಾಗಿರ್ತಾರೆ. ಮಹೇಂದ್ರ ವರ್ಮ ಜೈನ ಮತವನ್ನು ಸ್ವೀಕಾರ ಮಾಡಿರೋದ್ರಿಂದ ನಾಡಿನಲ್ಲಿ ಅನೇಕ ಜೈನರು ಕೂಡ ಇಲ್ಲಿ ಇರ್ತಾರೆ. ಓಕೆ, ನೆಕ್ಸ್ಟ್ ನೋಡೋಣ ಬನ್ನಿ. ಏಳನೇ ಶತಮಾನದಲ್ಲಿ ಶೈವ ವೈಷ್ಣವ ಭಕ್ತಿ ಪಂಥಗಳು ಜನಪ್ರಿಯವಾಗಿರ್ತವೆ. ಶೈವ ಮತ್ತು ವೈಷ್ಣವ ಭಕ್ತಿ ಪಂಥಗಳು ಎಷ್ಟರಲ್ಲಿ? 7ನೇ ಶತಮಾನದಲ್ಲಿ ಜನಪ್ರಿಯವಾಗಿರ್ತವೆ. ನಾಯನಾರರು ಎಂಬ 63 ಯತಿಶ್ರೇಷ್ಠರು ಶೈವ ಮತವನ್ನು ಪ್ರಚಾರಗೊಳಿಸಿದರೆ 12 ಮಂದಿ ಆಳ್ವಾರರು ವೈಷ್ಣವ ಮತವನ್ನು ಪ್ರಚಾರಗೊಳಿಸಿದರು. ನೋಡಿ, ಇದು ಹಿಂದೆ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ನಾಯನಾರರು ಇವರು 63 ಯತಿಶ್ರೇಷ್ಠರು ಶೈವ ಮತವನ್ನು ಪ್ರಚಾರ ಮಾಡ್ತಾರೆ. ಹಾಗೆ 12 ಮಂದಿ ಆಳ್ವಾರರು ವೈಷ್ಣವ ಮತವನ್ನು ಪ್ರಚಾರ ಮಾಡ್ತಾರೆ. ನೋಡಿ, ನೆನಪಲ್ಲಿ ಇಟ್ಕೊಳ್ರಿ. ಈ ಯುಗವು ಭಕ್ತಿ ಚಳುವಳಿಯ ಉದಯವನ್ನು ಕಂಡಿತು. ಕಂಚಿ ಪಲ್ಲವರಲ್ಲಿ ಏನಾಗುತ್ತೆ? ಭಕ್ತಿ ಚಳುವಳಿಗಳು ಉದಯವಾಗುತ್ತೆ. ವೈದಿಕ ಧರ್ಮದ ಪುನರುಜ್ಜೀವನಕ್ಕೂ ಸಹಾಯ ಮಾಡುತ್ತೆ ಈ ಯುಗ. ತಮಿಳಿನಲ್ಲಿ ಶ್ಲೋಕಗಳು ರಚನೆಯಾಗ್ತವೆ. ಇದೇ ತಮಿಳು ಸಾಹಿತ್ಯದ ನಿಧಿಯಾಗಿ ಇರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಪಲ್ಲವರು ಕಲೆ ಮತ್ತು ವಾಸ್ತುಶಿಲ್ಪದ ಪ್ರೇಮಿಗಳಾಗಿರ್ತಾರೆ. ತಮ್ಮ ರಾಜ್ಯದಲ್ಲಿ ಇವರು ಅನೇಕ ದೇವಾಲಯಗಳನ್ನು ಕೂಡ ನಿರ್ಮಾಣ ಮಾಡ್ತಾರೆ. ಈ ದೇವಾಲಯಗಳಲ್ಲಿ ಅತ್ಯುತ್ತಮ ಕಲಾಕೌಶಲ್ಯತೆಯನ್ನು ಸಹ ನಾವು ಕಾಣಬಹುದು. ಪಲ್ಲವರ ವಾಸ್ತುಶಿಲ್ಪವನ್ನು ಕಲ್ಲಿನಲ್ಲಿ ಕೊರೆದು ಮಾಡಿದ ದೇವಾಲಯಗಳು ಮತ್ತು ರಚನಾ ವಿನ್ಯಾಸದ ದೇವಾಲಯಗಳು ಎಂಬುದಾಗಿ ವಿಂಗಡಿಸಬಹುದು. ನೋಡಿ, ಈ ಥರ ಕೊಡ್ತಾರೆ ಹೇಳಿಕೆ ರೂಪದಲ್ಲಿ. ಪಲ್ಲವರ ವಾಸ್ತುಶಿಲ್ಪವನ್ನು ಕಲ್ಲಿನಲ್ಲಿ ಕೊರೆದು ಮಾಡಿದ ದೇವಾಲಯಗಳು ಮತ್ತು ರಚನಾ ವಿನ್ಯಾಸದ ದೇವಾಲಯಗಳು ಎಂಬುದಾಗಿ ಇವರ ದೇವಾಲಯಗಳು ವಿಂಗಡಿಸಬಹುದು. ನೋಡಿ, ನೆನಪಲ್ಲಿ ಇಟ್ಕೊಳ್ರಿ. ಓಕೆ, ನೆಕ್ಸ್ಟ್ ನೋಡೋಣ. ಮಹಾಬಲಿಪುರದಲ್ಲಿ ಕಲ್ಲಿನಲ್ಲಿ ಕೊರೆದು ಮಾಡಿದ ಅನೇಕ ದೇವಾಲಯಗಳನ್ನು ಕಾಣಬಹುದು. ಇಲ್ಲಿ ಮಹಾಬಲಿಪುರಮಲ್ಲಿ ಏಕಶಿಲೆಗಳಲ್ಲಿ ಅದ್ಭುತ ವಿಗ್ರಹಗಳನ್ನು ಕೆತ್ತಿ ಇಲ್ಲಿ ಬಿಡಿಸಲಾಗಿದೆ. ಇವುಗಳು ಮಹಾಭಾರತದ ಹಾಗೂ ಭಾಗವತದ ಕಥೆಗಳನ್ನು ಸಹ ಹೊಂದಿದ್ದಾವೆ. ಇಲ್ಲಿನ ಪಂಚರಥಗಳು ಸುಪ್ರಸಿದ್ಧ ಏಕಶಿಲಾ ದೇವಾಲಯಗಳು ಕೂಡ ಆಗಿದ್ದಾವೆ. ಅರ್ಜುನನ ತಪಸ್ಸು ಎನ್ನುವ ಕೆತ್ತನೆ ದೃಶ್ಯವು ಅತ್ಯುತ್ತಮ ಕಲಾಕೃತಿಯಾಗಿದೆ. ಇದು ಕೇಳಿದ್ರು, ಅರ್ಜುನನ ತಪಸ್ಸು ಎಂಬ ಕೆತ್ತನೆ ಎಲ್ಲಿ ಕೆತ್ತಲಾಗಿದೆ, ಯಾವ ಸಾಮ್ರಾಜ್ಯದವರು ಕೆತ್ತಿಸಿದ್ದಾರೆ ಅಂತ. ಕಂಚಿ ಪಲ್ಲವರ ಕಾಲದಲ್ಲಿ ಇದೇನಾಗಿದೆ, ಇಲ್ಲಿ ಅರ್ಜುನನ ತಪಸ್ಸು ಅನ್ನೋ ಒಂದು ಕೆತ್ತನೆ ಕೂಡ ಅತ್ಯುತ್ತಮ ಕಲಾಕೃತಿಯಾಗಿದೆ. ನೋಡಿ. ಓಕೆ, ನೆಕ್ಸ್ಟು. ಕಂಚಿಯಲ್ಲಿ ಕೈಲಾಸನಾಥ, ಏಕಾಂಬರನಾಥ ಮತ್ತು ವೈಕುಂಠ ಪೇರುಮಾಳರ್ ದೇವಾಲಯಗಳು, ಮಹಾಬಲಿಪುರದ ಕಡಲದಂಡೆಯ ದೇವಾಲಯ ಪ್ರಾಚೀನ ಭಾರತ ವಾಸ್ತುಶಿಲ್ಪದ ಅತ್ಯುತ್ತಮ ನಿದರ್ಶನಗಳು ಆಗಿದ್ದಾವೆ. ಕಂಚಿಯಲ್ಲಿ ಏನೇನಿದೆ? ಕೈಲಾಸನಾಥ ದೇವಾಲಯ, ಏಕಾಂಬರನಾಥ, ವೈಕುಂಠ ಪೇರುಮಾರಳ್ ಎಂಬ ದೇವಾಲಯಗಳು ಕಂಚಿಯಲ್ಲಿದ್ದಾವೆ. ಹಾಗೆ ಮಹಾಬಲಿಪುರದ ಕಡಲದಂಡೆ ದೇವಾಲಯ ಇವೇನಾಗಿದ್ದಾವೆ? ಪ್ರಾಚೀನ ಭಾರತದ ವಾಸ್ತುಶಿಲ್ಪದ ಅತ್ಯುತ್ತಮ ನಿದರ್ಶನಗಳು ಆಗಿದ್ದಾವೆ. ಓಕೆ, ನೆಕ್ಸ್ಟ್ ನೋಡೋಣ. ದೇವಾಲಯಗಳು ಧಾರ್ಮಿಕ ಹಾಗೂ ಕಲಾತ್ಮಕ ಚಟುವಟಿಕೆಗಳ ಕೇಂದ್ರಗಳಾಗಿದ್ದವು. ಧಾರ್ಮಿಕ ಹಾಗೂ ಕಲಾತ್ಮಕ ಅಂದರೆ ಏನಾದರೂ ಹಬ್ಬ ಹರಿದಿನ ಎಲ್ಲ ಅಲ್ಲಿ ಏನಾದರೂ ಉತ್ಸವ ಇದ್ದರೆ ಅಲ್ಲಿ ಒಂಥರ ನೃತ್ಯ ಮಾಡೋದಾಗಿರಬಹುದು. ಈ ಥರ ಚಟುವಟಿಕೆಗಳಿಗೆ ಕೇಂದ್ರಗಳಾಗಿದ್ದವು ಈ ದೇವಾಲಯಗಳು. ದೇವಾಲಯದ ಅಂಗಗಳಲ್ಲಿ ಸಂಜೆ ಸಮಯದಲ್ಲಿ ಗ್ರಾಮೀಣ ಜನರು ಕಲೆತು ಅನೇಕ ವಿಷಯಗಳನ್ನು ಚರ್ಚಿಸ್ತಾ ಇದ್ರು. ವಿರಾಮ ವೇಳೆಯಲ್ಲಿ ಜನರು ಇಲ್ಲಿ ಸಭೆ ಸೇರ್ತಾ ಇದ್ದು ಪುರಾಣ ಕೇಳುವುದು ಮತ್ತು ಭಕ್ತಿ ಗೀತೆಗಳನ್ನು ಹಾಡ್ತಾ ಇದ್ರು. ಹೀಗಾಗಿ ದೇವಾಲಯಗಳು ಸಾಮಾಜಿಕ ಶೈಕ್ಷಣಿಕ ಕೇಂದ್ರಗಳು ಸಹ ಆಗಿದ್ದವು. ಓಕೆ, ಪಲ್ಲವರು ಒಳ್ಳೆಯ ನೌಕಾಬಲವನ್ನು ಹೊಂದಿದ್ರು. ಇದು ಇಂಪಾರ್ಟೆಂಟ್ ನೋಡಿ. ಪಲ್ಲವರೇನು ಒಳ್ಳೆಯ ನೌಕಾಬಲವನ್ನು ಹೊಂದಿದ್ರು. ಇಲ್ಲಿನ ವರ್ತಕರು ಮಲಯ, ಇಂಡೋನೇಷ್ಯಾ, ಇತರೆ ಆಗ್ನೇಯ ಏಷ್ಯಾ ದೇಶಗಳೊಡನೆ ವಾಣಿಜ್ಯ ಸಂಬಂಧವನ್ನು ಹೊಂದಿದ್ರು. ನೋಡಿ, ಆಗ್ನೇಯ ಏಷ್ಯಾ ಅನ್ನೋದು ನೆನಪಲ್ಲಿರಲಿ. ಯಾಕಂದರೆ ವಾಯುವ್ಯ ಏಷ್ಯಾ ಕೊಡಬಹುದು, ಇಲ್ಲ ಪಶ್ಚಿಮ ಏಷ್ಯಾ ಕೊಡಬಹುದು. ಈ ಥರ
ವಾಯುವ್ಯ ಏಷ್ಯಾ ಅಂತ ಕೊಟ್ಟಾಗ ನಿಮಗೆ ಕಾಮನ್ ಆಗಿ ಅಂದರೆ ಸ್ವಲ್ಪ ಥಿಂಕ್ ಮಾಡಿದರೆ ಗೊತ್ತಾಗ್ಬಿಡುತ್ತೆ ಅದಲ್ಲ ಅಂತ. ಬಟ್ ಪಶ್ಚಿಮ ಏಷ್ಯಾನು ಕೊಡಬಹುದು, ದಕ್ಷಿಣ ಏಷ್ಯಾ ಕೊಡ್ಬೋದು, ಈ ಥರ ಕೊಡ್ತಾ ಇರ್ತಾರೆ. ಸೊ ಹಾಗಾಗಿ ಇದೇನು ಮಲಾಯ, ಇಂಡೋನೇಷ್ಯಾ ಹಾಗೂ ಇತರೆ ಆಗ್ನೇಯ ಏಷ್ಯಾ ರಾಷ್ಟ್ರಗಳೊಡನೆ ಇವರು ವಾಣಿಜ್ಯ ಸಂಬಂಧನ ಹೊಂದಿದ್ರು ನೋಡಿ, ನೆನಪಲ್ಲಿ ಇಟ್ಕೊಳ್ರಿ. ಭಾರತೀಯ ಭಾಷೆ, ಧರ್ಮ, ಸಂಪ್ರದಾಯ, ಸಂಸ್ಕೃತಿಗಳು ಆ ದೇಶಗಳಲ್ಲಿಯೂ ಪ್ರಭಾವ ಬೀರುವುದನ್ನು ಕಾಣಬಹುದು. ಅಂದರೆ ಆಗ್ನೇಯ ಏಷ್ಯಾ ದೇಶಗಳೊಡನೆ ಇವರು ವಾಣಿಜ್ಯ ಸಂಬಂಧ ಹೊಂದಿರೋದ್ರಿಂದ ಭಾರತೀಯ ಭಾಷೆ, ಧರ್ಮ, ಸಂಪ್ರದಾಯ, ಸಂಸ್ಕೃತಿ ಕೂಡ ಆ ದೇಶಗಳಲ್ಲಿ ಪ್ರಭಾವ ಬೀರುತ್ತವೆ. ಓಕೆ, ಇದಿಷ್ಟು ಕಂಚಿಪಲ್ ಅವರ ಬಗ್ಗೆನೂ ಆಯಿತು. ಈಗ ಭಾಷಾಭ್ಯಾಸ ಬರುತ್ತೆ. ಬಿಟ್ಟ ಸ್ಥಳಗಳನ್ನು ತುಂಬ್ತಾ ಹೋಗೋಣ. ಓಕೆ, ಫಸ್ಟ್ ಕ್ವಶನ್ನು, ಇಮ್ಮಡಿ ಪುಲಕೇಶಿಯು ಸೋಲಿಸಿದ ಪಲ್ಲವರ ದೊರೆ ಯಾರು ಅಂತ ಕೇಳಿದ್ದಾರೆ. ಇಮ್ಮಡಿ ಪುಲಕೇಶಿಯು ಮಹೇಂದ್ರ ವರ್ಮನನ್ನು ಸೋಲಿಸ್ತಾನೆ. ಮಹೇಂದ್ರ ವರ್ಮ. ಈತನ ಮಗನೇ ಪ್ರಥಮ ನರಸಿಂಹವರ್ಮ ಇಮ್ಮಡಿ ಪುಲಕೇಶಿಯನ್ನು ಸೋಲಿಸಿ ವಾತಾಪಿಕೊಂಡ ಎಂಬ ಬಿರುದನ್ನು ಪಡಿತಾನೆ. ಇದನ್ನು ಬರೆದ್ಬಿಡೋಣ, ಯಾಕಂದರೆ ಲಿಂಕ್ ಆಗುತ್ತಲ್ಲ. ಪ್ರಥಮ ನರಸಿಂಹವರ್ಮ. ಓಕೆ, ನೆಕ್ಸ್ಟು ಹರಪಾರ್ವತಿಯ ಸಂಸ್ಕೃತ. ಇದು ನೋಡೋಣ. ಬಾದಾಮಿ ಚಾಳುಕ್ಯರ ಸೈನ್ಯಕ್ಕೆ ಡ್ಯಾಶ್ ಎಂಬ ಹೆಸರಿತ್ತು ಅಂತ ಕೊಟ್ಟಿದ್ದಾರೆ. ಈ ಬಾದಾಮಿ ಚಾಳುಕ್ಯರ ಸೈನ್ಯಕ್ಕೆ ಕರ್ನಾಟ ಬಲ ಎನ್ನೋ ಹೆಸರು ಕೂಡ ಇತ್ತು ನೋಡಿ. ಕರ್ನಾಟ ಬಲ. ಓಕೆ, ಹರಪಾರ್ವತಿಯ ಸಂಸ್ಕೃತ ನಾಟಕ ಕರ್ತೃ ಯಾರು ಅಂತ ಕೇಳಿದ್ದಾರೆ. ಶಿವಭಟ್ಟಾರಕ ಈ ಕೃತಿಯನ್ನು ಬರೀತಾರೆ. ಶಿವಭಟ್ಟಾರಕ. ಅರ್ಜುನನ ತಪಸ್ಸು ಎಂಬ ಕಲಾಕೃತಿಯು ಡ್ಯಾಶ್ದಲ್ಲಿದೆ ಅಂತ ಕೇಳಿದ್ದಾರೆ. ಇದು ಮಹಾಬಲಿಪುರಮಲ್ಲಿ ಇದೆ. ಮಹಾಬಲಿಪುರಂ. ಓಕೆ, ನೆಕ್ಸ್ಟ್ ನೋಡೋಣ. ಓಕೆ, ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ನೆಕ್ಸ್ಟ್ ಕ್ಲಾಸು ಮಾನ್ಯಕೇಟದ ರಾಷ್ಟ್ರಕೂಟರು ಮತ್ತು ಕಲ್ಯಾಣದ ಚಾಳುಕ್ಯರು ಅನ್ನೋ ಪಾಠವನ್ನು ನೋಡೋಣ. ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಯಾರೆಲ್ಲ ಇನ್ನೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪ್ರೀವಿಯಸ್ ವಿಡಿಯೋಗಳನ್ನು ನೋಡಿ. 6th ನಾನು ಕ್ಲಾಸ್ ಮಾಡ್ತಾ ಬಂದಿದ್ದೀನಿ. ಈ ಕ್ಲಾಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಈ ವಿಡಿಯೋನ ಶೇರ್ ಮಾಡಿಕೊಳ್ಳಿ. ಇಷ್ಟೊತ್ತು ಈ ಕ್ಲಾಸ್ ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ನೆಕ್ಸ್ಟ್ ಕ್ಲಾಸ್ ಮಾನ್ಯಕೇಟದ ರಾಷ್ಟ್ರಕೂಟರು ಮತ್ತು ಕಲ್ಯಾಣ ಚಾಳುಕ್ಯರ ಬಗ್ಗೆ ನೋಡ್ತಾ ಹೋಗೋಣ.